ರಂಗೋಲಿ ಡಿಸೈನ್ಸ್ ಅಂತ ಕಾಣಿಸ್ತದೆ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ. ಇಲ್ಲಿ ನೋಡುವುದು ನಮಗೆ ತುಂಬಾ ತರಹದ ಒಂದು ರಂಗೋಲಿಯ ಒಂದು ಡಿಸೈನ್ಸ್ ಗಳು ನಿಮಗೆ ಶೋ ಮಾಡ್ತಾ ಇದೆ. ಸೊ ಇಲ್ಲಿ ಅದ್ಮೇಲೆ ನಾವು ಒಂದು ಕ್ಲಿಕ್ ಮಾಡಿದಾಗೆಲ್ಲ ನಮಗೆ ಇಲ್ಲಿ ಪ್ರತಿಯೊಂದು ಡಿಸೈನ್ಸ್ ಗಳ ಒಂದು ರಂಗೋಲೀಸ್ ಗಳು ನಮಗೆ ಶೋ ಮಾಡ್ತಾ ಇದೆ. ಸೊ ಇಲ್ಲಿ ತುಂಬಾನೇ ಡಿಫ್ರೆಂಟ್ ಆಗಿರುವಂತಹ ಒಂದು ರಂಗೋಲಿಗಳಾಗಿರುತ್ತೆ. ನೀವು ಇಲ್ಲಿ ನೋಡಬಹುದು ಈ ಒಂದು ರಂಗೋಲಿಗಳ ಮಧ್ಯೆ ಈ ಒಂದು ದೀಪಗಳು ಕೂಡ ನಮಗೆ ಇಲ್ಲಿ Hello friends, welcome back. This is Shivanand. Thanks for subscribing my channel and thanks for your loving support. Friends, ಇವತ್ತಿನ ಒಂದು ವಿಡಿಯೋನ ನಾವು ಶುರು ಮಾಡೋಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಕೂಡ ಈ ಒಂದು ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾರಂತ ಈ ಒಂದು ಅಪ್ಲಿಕೇಶನ್ ಕೂಡ ಈ ಒಂದು ಫೆಸ್ಟಿವಲ್ ನ ಒಂದು ರಿಲೇಟೆಡ್ ಅಪ್ಲಿಕೇಶನ್ ಆಗಿದೆ. ಈ ಒಂದು ಅಪ್ಲಿಕೇಶನ್ ನ ಮುಖಾಂತರ ನಾವು ಪ್ರತಿಯೊಬ್ಬರು ಕೂಡ ಈ ಒಂದು ದೀಪಾವಳಿ ಒಂದು ವಿಶೇಷ ಗಳನ್ನ ನಾವು ಸೆಂಡ್ ಮಾಡಬಹುದು. ಅದು ಇಮೇಜ್ ನ ಮುಖಾಂತರ ಆಗಿರ್ಬೋದು, ಮತ್ತೆ ಒಂದು ವಿಡಿಯೋ ಸ್ಟೇಟಸ್ ಗಳ ಮುಖಾಂತರ ಆಗಿರ್ಬೋದು, ಮತ್ತೆ ಒಂದು ಗಿಫ್ಟ್ಸ್ ಗಳ ಮುಖಾಂತರ ಆಗಿರ್ಬೋದು. ಸೊ ಹಾಗೆ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ಯಾವುದೇ ಒಂದು ಅಪ್ಲಿಕೇಶನ್ ಮುಖಾಂತರ ನಾವು ಯಾವ ರೀತಿಯಾಗಿ ಒಂದು ದೀಪಾವಳಿಯ ಒಂದು ವಿಶೇಷ ನಾವು ಸೆಂಡ್ ಮಾಡಬಹುದು ಅನ್ನೋ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ ಈ ಒಂದು ವಿಡಿಯೋದಲ್ಲಿ. ಹಾಗಾದ್ರೆ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಮರೆಯದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಇದೇ ರೀತಿಯ ಡೈಲಿ ಲೇಟೆಸ್ಟ್ ವಿಡಿಯೋಸ್ಗಳ ಅಪ್ಡೇಟ್ಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ಲಿಂಕ್ ನಿಮಗೆ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಅದ್ಮೇಲೆ ಕ್ಲಿಕ್ ಮಾಡಿಬಿಟ್ಟು ಒಂದು ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ಕೊಬಿಟ್ಟು ಯೂಸ್ ಮಾಡ್ಕೊಳ್ಬಹುದು. ಫ್ರೆಂಡ್ಸ್, ಇಲ್ಲಿ ನೋಡಬಹುದು ಒಂದು ಅಪ್ಲಿಕೇಶನ್ ಓಪನ್ ಮಾಡಿದ್ವಿ. ಒಂದು ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಇದರ ಒಂದು ಇಂಟರ್ಫೇಸ್ ಈ ರೀತಿಯಾಗಿರುತ್ತೆ. ಇಲ್ಲಿ ನೋಡಬಹುದು ವಿಶೇಷ ಅಂತ ಕಾಣಿಸ್ತಾ ಇದೆ, ಮತ್ತೆ ಇಲ್ಲಿ ಇಮೇಜಸ್ ಇದೆ, ಮತ್ತೆ ಇಲ್ಲಿ ವಿಡಿಯೋ ಸ್ಟೇಟಸ್ ಇದೆ, ಮತ್ತೆ ಗಿಫ್ಟ್ಸ್ ಇದೆ, ಮತ್ತೆ ಸ್ಟೇಟಸ್ ಸ್ಟಿಕರ್ಸ್ ಅಂತ ಇದೆ. ಫ್ರೆಂಡ್ಸ್, ಈಗ ನಾವು ಫಸ್ಟ್ ಒಂದು ವಿಶೇಷ ಅಂತ ಏನಿದೆ ನೋಡಿ, ಅದ್ಮೇಲೆ ನಾವು ಕ್ಲಿಕ್ ಮಾಡೋದು. ಅದ್ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಮಗೆ ತುಂಬಾ ತರಹದ ಒಂದು ದೀಪಾವಳಿ ಒಂದು ವಿಶೇಷಗಳು ನಮಗೆ ಇಲ್ಲಿ ಶೋ ಮಾಡ್ತಾ ಇದೆ. ನೀವು ಇಲ್ಲಿ ನೋಡಬಹುದು ಈ ಒಂದು ಅಪ್ಲಿಕೇಶನ್ ನೀವು ಓಪನ್ ಮಾಡಿದ ತಕ್ಷಣ ಇದು ಕೇಳುವಂತ ಪ್ರತಿಯೊಂದು ಪರ್ಮಿಷನ್ಸ್ ನೀವು ಅಲೋನ್ ಮಾಡಬೇಕಾದ್ರೆ ಸೊ ಇಲ್ಲಿ ಪ್ರತಿಯೊಂದು ಲ್ಯಾಂಗ್ವೇಜ್ ಗಳನ್ನು ಕೂಡ ನಿಮಗೆ ಇಲ್ಲಿ ಕೇಳುತ್ತೆ. ನೀವು ಇದರಲ್ಲಿ ಯಾವ ಒಂದು ಲ್ಯಾಂಗ್ವೇಜ್ ಗಳ ಒಂದು ವಿಶೇಷಗಳು ಬೇಕೋ ಆ ಎಲ್ಲ ಲ್ಯಾಂಗ್ವೇಜಸ್ ಗಳನ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಸೊ ನಾವು ಆಲ್ ಲ್ಯಾಂಗ್ವೇಜಸ್ ಮೇಲೆ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಅದಾದ ತಕ್ಷಣ ನೀವು ಇಲ್ಲಿ ನೋಡಬಹುದು ಇದರಲ್ಲಿ ನಿಮಗೆ ಯಾವ ಒಂದು ವಿಶೇಷ ನಿಮಗೆ ತುಂಬಾನೇ ಇಷ್ಟ ಆಗಿದೆ ಅದನ್ನ ನೀವು ಯಾರಿಗಾದ್ರೂ ಶೇರ್ ಮಾಡ್ಬೇಕಂತ ಇರ್ತೀರೋ ಇಲ್ಲಿ ಜಸ್ಟ್ ನಿಮಗೆ ವಾಟ್ಸ್ಆಪ್ ಅಂತ ಆದ್ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಈ ಒಂದು ವಿಶೇಷನ ನೀವು ಡೈರೆಕ್ಟ್ ಆಗಿ ವಾಟ್ಸ್ಆಪ್ ಅಲ್ಲಿ ನೀವು ಯಾರಿಗೆ ಬೇಕಾದ್ರೂ ಸೆಂಡ್ ಮಾಡಬಹುದು. ನೀವು ಇಲ್ಲಿ ನೋಡಬಹುದು. ಸೊ ಇಲ್ಲಿ ನೀವು ಯಾವ್ದಾದ್ರು ಒಂದು ಕಾಂಟ್ಯಾಕ್ಟ್ ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನೀವು ಸೆಂಡ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸೊ ಈ ಒಂದು ವಿಶೇಷ ನಿಮಗೆ ಡೈರೆಕ್ಟ್ ಆಗಿ ಆ ಒಂದು ವಾಟ್ಸ್ಆಪ್ ಅಲ್ಲಿ ಸೆಂಡ್ ಆಗುತ್ತೆ. ನೀವು ಇಲ್ಲಿ ನೋಡಬಹುದು ಈ ರೀತಿಯಾಗಿ. ಫ್ರೆಂಡ್ಸ್, ಅದಾದ ತಕ್ಷಣ ಇದ್ರೆ ನೀವು ಮೆಸೆಂಜರ್ ಬೇಕಾದ್ರೆ ನೀವು ಸೆಂಡ್ ಮಾಡಬಹುದು, ಅಥವಾ ಈ ಒಂದು ಟೆಕ್ಸ್ಟ್ ನೀವು ಕಾಪಿನ ಮಾಡ್ಕೊಳ್ಳೋದು, ಅಥವಾ ಇಲ್ಲೊಂದು ಶೇರ್ ಮೇಲೆ ಕ್ಲಿಕ್ ಮಾಡಿ ಸೊ ಇದನ್ನ ನೀವು ಮತ್ತೆ ಬೇರೆ ಯಾವ್ದ್ರಿಂದ ಶೇರ್ ಮಾಡ್ಬೇಕಂತ ಇದ್ರು ಆ ಎಲ್ಲದ್ರಿಂದ ಕೂಡ ನೀವು ಶೇರ್ ಮಾಡಬಹುದು ತುಂಬಾನೇ ಈಸಿಯಾಗಿ ಈ ಒಂದು ಅಪ್ಲಿಕೇಶನ್ ಅಲ್ಲಿ. ಸೊ ಫ್ರೆಂಡ್ಸ್, ಈಗ ನಾವು ಮತ್ತೆ ಬ್ಯಾಕ್ ಬರೋಣ. ಒಂದು ಬ್ಯಾಕ್ ಬಂದ ತಕ್ಷಣ ಇಲ್ಲಿ ನೋಡುವ ನಮಗೆ ಇಲ್ಲಿ ಒಂದು ಇಮೇಜಸ್ ಅಂತ ನಮಗೆ ಒಂದು ಆಪ್ಷನ್ ತೋರಿಸ್ತದೆ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಮೇಲ್ಗಡೆ ಇಮೇಜಸ್ ಅಂತ ಇದೆ, ಮತ್ತೆ ಇಲ್ಲಿ ರಂಗೋಲಿ ಡಿಸೈನ್ಸ್ ಅಂತ ಇದೆ. ಸೊ ಈಗ ನಾವು ಇಮೇಜಸ್ ಮೇಲೆ ನಾವು ಕ್ಲಿಕ್ ಮಾಡೋಣ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡೋದು ಇಲ್ಲಿ ತುಂಬಾ ತರಹದ ಒಂದು ದೀಪಾವಳಿ ಒಂದು ವಿಶೇಷ ಒಂದು ರಿಲೇಟೆಡ್ ತುಂಬಾನೇ ಒಂದು ಇಮೇಜಸ್ ಗಳು ನಿಮಗೆ ಶೋ ಮಾಡ್ತಾ ಇದೆ. ಸೊ ಇದರಲ್ಲಿ ನಿಮಗೆ ಯಾವ ಒಂದು ಇಮೇಜ್ ತುಂಬಾನೇ ಇಷ್ಟ ಆಗಿದೆ ಅಂತ ಅನಿಸ್ತಾ ಇದೆ ಅದ್ರ ಮೇಲೆ ನೀವು ಜಸ್ಟ್ ಒಂದು ಕ್ಲಿಕ್ ಮಾಡಬೇಕಾಗುತ್ತೆ ಈ ರೀತಿಯಾಗಿ. ಅದ್ರ ಮೇಲೆ ಒಂದು ಕ್ಲಿಕ್ ಮಾಡಿದ ತಕ್ಷಣ ಸೊ ಇಲ್ಲೂ ಕೂಡ ನಿಮಗೆ ಈ ಒಂದು ಇಮೇಜ್ ನ ನೀವು ಶೇರ್ ಮಾಡುವಂತ ಪ್ರತಿಯೊಂದು ಆಪ್ಷನ್ಸ್ ಗಳು ಕೂಡ ನಿಮಗೆ ಇಲ್ಲಿ ಶೋ ಮಾಡ್ತಾ ಇದೆ. ಹಾಗೆ ಇದ್ರೆ ನೀವು ಡೌನ್ಲೋಡ್ ಕೂಡ ಮಾಡ್ಕೋಬಹುದು ನಿಮ್ಮ ಒಂದು ಮೊಬೈಲ್ ನ ಒಂದು ಗ್ಯಾಲರಿ ಒಳಗಡೆ, ಅಥವಾ ನೀವು ಡೈರೆಕ್ಟ್ ಆಗಿ ಇಲ್ಲಿಂದ ನೀವು ಒಂದು ವಾಟ್ಸ್ಆಪ್ ಅಥವಾ ಈ ಒಂದು ಫೇಸ್ಬುಕ್ ಆಗಿರೋದು ಮತ್ತೆ ಒಂದು ಮೆಸೆಂಜರ್ ಆಗಿರೋದು ಡೈರೆಕ್ಟ್ ಆಗಿ ಶೇರ್ ನ ಮಾಡ್ಕೋಬಹುದು ಈ ಒಂದು ದೀಪಾವಳಿ ಒಂದು ವಿಶೇಷನ. ಫ್ರೆಂಡ್ಸ್, ಅದಾದ ತಕ್ಷಣ ಈಗ ಬ್ಯಾಕ್ ಮಾಡೋದು. ಬ್ಯಾಕ್ ಬಂದ ತಕ್ಷಣ ನೀವು ನೋಡೋದು ರಂಗೋಲಿ ಡಿಸೈನ್ಸ್ ಅಂತ ಕಾಣಿಸ್ತದೆ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ. ಇಲ್ಲಿ ನೋಡುವುದು ನಮಗೆ ತುಂಬಾ ತರಹದ ಒಂದು ರಂಗೋಲಿಯ ಒಂದು ಡಿಸೈನ್ಸ್ ಗಳು ನಿಮಗೆ ಶೋ ಮಾಡ್ತಾ ಇದೆ. ಸೊ ಇಲ್ಲಿ ಅದ್ಮೇಲೆ ಒಂದು ಕ್ಲಿಕ್ ಮಾಡಿದಾಗೆಲ್ಲ ನಮಗೆ ಇಲ್ಲಿ ಪ್ರತಿಯೊಂದು ಡಿಸೈನ್ಸ್ ಗಳ ಒಂದು ರಂಗೋಲೀಸ್ ಗಳು ನಮಗೆ ಶೋ ಮಾಡ್ತಾ ಇದೆ. ಸೊ ಇಲ್ಲಿ ತುಂಬಾನೇ ಡಿಫ್ರೆಂಟ್ ಆಗಿರುವಂತಹ ಒಂದು ರಂಗೋಲಿಗಳಾಗಿರುತ್ತೆ. ನೀವು ಇಲ್ಲಿ ನೋಡಬಹುದು ಈ ಒಂದು ರಂಗೋಲಿಗಳ ಮಧ್ಯೆ ಈ ಒಂದು ದೀಪಗಳು ಕೂಡ ನಮಗೆ ಇಲ್ಲಿ ಇರುತ್ತೆ. ಸೊ ಅದಾದ ತಕ್ಷಣ ಈ ರೀತಿಯಾದ ಒಂದು ಹ್ಯಾಪಿ ದೀಪಾವಳಿ ಅನ್ನೋ ಒಂದು ರಂಗೋಲಿ ಆಗಿರ್ಬೋದು. ಸೊ ಈ ರೀತಿಯಾದ ತುಂಬಾನೇ ಡಿಫ್ರೆಂಟ್ ಆಗಿರುವಂತಹ ಒಂದು ರಂಗೋಲಿಗಳು ಕೂಡ ನಮಗೆ ಇಲ್ಲಿ ಶೋ ಮಾಡುತ್ತೆ. ಸೊ ಇದನ್ನು ಕೂಡ ಫ್ರೆಂಡ್ಸ್ ನಾವು ಡೈರೆಕ್ಟ್ ಆಗಿ ಇದನ್ನ ಯಾರಿಗಾದ್ರೂ ಬೇಕಾದ್ರೆ ಶೇರ್ ಮಾಡಬಹುದು. ಸೊ ಅಲ್ಲಿ ಅದಕ್ಕೆ ನೀವು ಇಲ್ಲಿ ಕಾಣಿಸುವಂತಹ ಪ್ರತಿಯೊಂದು ಫೀಚರ್ಸ್ ಗಳು ಕೂಡ ನೀವು ಇಲ್ಲಿ ಯೂಸ್ ಮಾಡ್ಕೊಳ್ಬಹುದು. ಅದಾದ ತಕ್ಷಣ ಇದನ್ನ ಡೈರೆಕ್ಟ್ ಆಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಇದನ್ನ ನೀವು ಡೌನ್ಲೋಡ್ ಮಾಡ್ಕೊಬಿಟ್ಟು ಮತ್ತೆ ಈ ಒಂದು ರಂಗೋಲಿ ಮೇಲೆ ಏನಾದ್ರು ಒಂದು ವಿಶೇಷನ ನೀವು ಟೈಪ್ ನ ಮಾಡಿ ಕೂಡ ನೀವು ಇದನ್ನ ಸೆಂಡ್ ನ ಮಾಡ್ಕೊಳ್ಬಹುದು. ಸೊ ಇಲ್ಲಿ ನೋಡಬಹುದು ಇಲ್ಲಿ ತುಂಬಾ ತರಹದ ಒಂದು ರಂಗೋಲಿಗಳು ಕಾಣಿಸ್ತಾ ಇದೆ. ನೀವು ಇಲ್ಲಿ ನೋಡಬಹುದು. ಸೊ ಈ ರೀತಿಯಾದ ತುಂಬಾನೇ ಒಂದು ಡಿಫ್ರೆಂಟ್ ಆಗಿರುವಂತಹ ತುಂಬಾನೇ ಡಿಸೈನ್ಸ್ ಆಗಿರುವಂತಹ ಒಂದು ರಂಗೋಲಿಗಳು ನಮಗೆ ಇಲ್ಲಿ ಸಿಗ್ತಾ ಇದೆ. ಸೊ ಇದರಲ್ಲಿ ನೀವು ವಿಶೇಷನ ಕಳಿಸೋದ್ರ ಮುಖಾಂತರ ಈ ಒಂದು ರಂಗೋಲಿ ತರದ ಒಂದು ವಿಶೇಷಗಳನ್ನ ಕಳಿಸಿರೋದು ತುಂಬಾನೇ ನೋಡಕ್ ಅಟ್ರಾಕ್ಟಿವ್ ಆಗಿರುತ್ತೆ. ನೀವು ಇಲ್ಲಿ ನೋಡಬಹುದು. ಸೊ ಹೀಗೆ ಒಂದು ರಂಗೋಲಿ ಒಂದು ಡಿಸೈನ್ಸ್ ಗಳ ಒಂದು ವಿಶೇಷಗಳನ್ನು ಕೂಡ ನೀವು ಸೆಂಡ್ ಮಾಡ್ಕೊಳ್ಬಹುದು ಈ ಒಂದು ಅಪ್ಲಿಕೇಶನ್. ಅದಾದ ತಕ್ಷಣ ಇಲ್ಲಿ ವಿಡಿಯೋ ಸ್ಟೇಟಸ್ ಅಂತ ಇದೆ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡೋದು. ಅದ್ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಮಗೆ ಒಂದು ವಿಡಿಯೋದ ಒಂದು ಸ್ಟೇಟಸ್ ಗಳು ಕೂಡ ನಮಗೆ ತುಂಬಾನೇ ಇದೆ. ಸೊ ಇದರಲ್ಲಿ ನೀವು ಯಾವ ಒಂದು ವಿಡಿಯೋ ಸ್ಟೇಟಸ್ ನೀವು ಡೈರೆಕ್ಟ್ ಆಗಿ ಯಾರು ಶೇರ್ ಮಾಡ್ಬೇಕಂತ ಇರ್ತೀರೋ ಜಸ್ಟ್ ಅದ್ರ ಮೇಲೆ ನೀವು ಒಂದು ಕ್ಲಿಕ್ ನ ಮಾಡ್ಬೇಕಾಗುತ್ತೆ. ಅದ್ರ ಮೇಲೆ ನೀವು ಈ ರೀತಿಯಾಗಿ ಒಂದು ಕ್ಲಿಕ್ ನ ಮಾಡಿದ ತಕ್ಷಣ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ಆ ಒಂದು ವಿಡಿಯೋ ನಮಗೆ ಇಲ್ಲಿ ಮೇಲ್ಗಡೆ ಪ್ಲೇ ಮಾಡೋಕೆ ಶುರು ಮಾಡಿದೆ. ಸೊ ಈ ಒಂದು ವಿಡಿಯೋ ನಿಮಗೆ ತುಂಬಾನೇ ಇಷ್ಟ ಆಗಿದ್ರೆ ಸೊ ಇದನ್ನ ನೀವು ಡೈರೆಕ್ಟ್ ಆಗಿ ಯಾರಿಗಾದ್ರೂ ಶೇರ್ ನ ಮಾಡಬಹುದು ಈ ಒಂದು ವಾಟ್ಸ್ಆಪ್ ಅವರು ಮೆಸೆಂಜರ್. ಸೊ ನೀವು ಮುಂಚೆ ಎಲ್ಲ ಯಾವ್ದನ್ನೆಲ್ಲ ಯಾವ ರೀತಿ ಎಲ್ಲ ಶೇರ್ ನ ಮಾಡ್ತಾರೆ ಅದೇ ರೀತಿ ಇದನ್ನು ಕೂಡ ನೀವು ಶೇರ್ ನ ಮಾಡಬಹುದು. ಇದನ್ನ ಡೈರೆಕ್ಟ್ ಆಗಿ ನೀವು ಡೌನ್ಲೋಡ್ ಕೂಡ ನೀವು ಇಲ್ಲಿ ಮಾಡ್ಕೊಳ್ಬಹುದು. ಸೊ ಈ ರೀತಿಯಾಗಿ ನೀವು ಪ್ರತಿಯೊಂದು ವಿಡಿಯೋಸ್ ಗಳು ಕೂಡ ನಿಮಗೆ ಇಲ್ಲಿ ತುಂಬಾ ತರಹದ ಒಂದು ವಿಡಿಯೋಸ್ ಗಳು ಸಿಗುತ್ತೆ. ಇಲ್ಲಿ ನೋಡಬಹುದು ನೀವು. ಸೊ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ವಿಡಿಯೋ ನಮಗೆ ಇಲ್ಲಿ ಪ್ಲೇ ಆಗಕ್ಕೆ ಶುರು ಆಗುತ್ತೆ.
ಸೊ ಫ್ರೆಂಡ್ಸ್ ಹೀಗೆ ನೀವು ಈ ಒಂದು ಅಪ್ಲಿಕೇಶನ್ ಅಲ್ಲಿ ನೀವು ಈ ಒಂದು ವಿಡಿಯೋಸ್ಗಳನ್ನು ಕೂಡ ನೀವು ಇಲ್ಲಿ ಯಾರಿಗಾದ್ರೂ ಶೇರ್ ಮಾಡ್ಕೊಳ್ಬಹುದು. ಸೊ ಅದಾದ ತಕ್ಷಣ ನೀವು ಇಲ್ಲಿ ನೋಡೋದು ಗಿಫ್ಟ್ಸ್ ಅಂತ ಕಾಣಿಸ್ತಾರೆ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡೋದ್ಮೇಲೆ ಮಾಡಿದ ತಕ್ಷಣ ಈ ಒಂದು ಗಿಫ್ಟ್ಸ್ ಗಳನ್ನು ಕೂಡ ನಾವು ಶೇರ್ ಮಾಡಬಹುದು. ಈ ಒಂದು ದೀಪಾವಳಿ ಒಂದು ವಿಶೇಷ ಗಳ ಒಂದು ಗಿಫ್ಟ್ಸ್ ಗಳನ್ನ ಶೇರ್ ಮಾಡಬಹುದು. ನೀವು ಇಲ್ಲಿ ನೋಡಬಹುದು ಫ್ರೆಂಡ್ಸ್, ಇಲ್ಲಿ ನೋಡೋದು ಆದ್ಮೇಲೆ ನಾವು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯ ಒಂದು ಗಿಫ್ಟ್ಸ್ ಗಳು ಕೂಡ ನಮಗೆ ಇಲ್ಲಿ ಶೋ ಮಾಡುತ್ತೆ. ಸೊ ಇದನ್ನ ನಾವು ಯಾರಿಗಾದ್ರೂ ಶೇರ್ ಮಾಡಬೇಕಂತ ಕೂಡ ತುಂಬಾನೇ ಈಸಿಯಾಗಿ ಶೇರ್ ಮಾಡಬಹುದು. ಮತ್ತೆ ನಾವು ಡೈರೆಕ್ಟ್ ಆಗಿ ನಮ್ಮ ಒಂದು ಮೊಬೈಲ್ ನ ಒಂದು ಗ್ಯಾಲರಿ ಒಳಗಡೆ ಕೂಡ ನಾವು ಇಲ್ಲಿ ಡೌನ್ಲೋಡ್ ಮಾಡ್ಕೊಬಹುದು. ಇಲ್ಲಿ ಕಾಣಿಸುವಂತ ಒಂದು ಡೌನ್ಲೋಡ್ ಮೇಲೆ ಆದ ತಕ್ಷಣ ಈಗ ಮತ್ತೆ ಬ್ಯಾಕ್ ಬನ್ನಿ. ಒಂದು ಬ್ಯಾಕ್ ಬಂದ ತಕ್ಷಣ ನೀವು ನೋಡೋ ಮತ್ತೆ ಸ್ಟೇಟಸ್ ಅಂತ ಕಾಣಿಸುತ್ತೆ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ಮೇಲೆ ಮಾಡಿದ ತಕ್ಷಣ ಸೊ ಇಲ್ಲಿರುವಂತಹ ಪ್ರತಿಯೊಂದು ವಿಷಯಗಳನ್ನ ನಾವು ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನ ಒಂದು ಸ್ಟೇಟಸ್ ಅಲ್ಲಿ ಕೂಡ ನಾವು ಅಪ್ಲೈ ಮಾಡಬಹುದು. ಸೊ ಇಲ್ಲಿ ನೋಡಬಹುದು, ಇಲ್ಲಿ ಕಾಣಿಸುವಂತಹ ಕೆಲವೊಂದು ಸ್ಟೇಟಸ್ ಗಳನ್ನ ನಾವು ಇಲ್ಲಿ ತುಂಬಾನೇ ಈಸಿಯಾಗಿ ಒಂದು ವಾಟ್ಸ್ಆಪ್ ನ ಒಂದು ಸ್ಟೇಟಸ್ ಅಲ್ಲಿ ಕೂಡ ನಾವು ಅಪ್ಲೈ ಮಾಡಬಹುದು. ಅದಕ್ಕೆ ನಾವು ಇಲ್ಲಿ ಕಾಣಿಸುವಂತ ವಾಟ್ಸ್ಆಪ್ ಮೇಲೆ ಕ್ಲಿಕ್ ಮಾಡಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸ್ಟೇಟಸ್ ಮೇಲೆ ನಾವು ಕ್ಲಿಕ್ ಮಾಡಿ ಸೆಂಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ವಿಷಯ ಏನಿದೆ ಅದು ನಮ್ಮ ಒಂದು ಸ್ಟೇಟಸ್ ಅಲ್ಲಿ ನಮಗೆ ಅಪ್ಲೋಡ್ ಆಗುತ್ತೆ. ಫ್ರೆಂಡ್ಸ್, ಅದಾದ ತಕ್ಷಣ ಮತ್ತೆ ನಮಗೆ ಇಲ್ಲಿ ಲಾಸ್ಟ್ ಒಂದು ಸ್ಟಿಕ್ಕರ್ ಅಂತ ಒಂದು ಫೀಚರ್ ಸಿಗ್ತದೆ. ಈ ಒಂದು ಸ್ಟಿಕ್ಕರ್ ಮೇಲೆ ನಾವು ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ನಮಗೆ ತುಂಬಾ ತರಹದ ಈ ಒಂದು ದೀಪಾವಳಿ ಒಂದು ಸ್ಟಿಕ್ಕರ್ಸ್ ಗಳು ನಮಗೆ ಇಲ್ಲಿ ಶೋ ಮಾಡ್ತಾ ಇದೆ. ಸೊ ಇದರಲ್ಲಿ ನಾವು ಯಾವ ಒಂದು ಸ್ಟಿಕ್ಕರ್ಸ್ ಗಳು ನಮಗೆ ತುಂಬಾನೇ ಇಷ್ಟ ಆಗುತ್ತೋ ಅದನ್ನ ನಾವು ನಮ್ಮ ಒಂದು ವಾಟ್ಸ್ಆಪ್ ನ ಒಂದು ಸ್ಟಿಕ್ಕರ್ಸ್ ಅಲ್ಲಿ ನಾವು ಆಡ್ ಮಾಡ್ಕೊಳ್ಬಹುದು. ಅದಕ್ಕೆ ನಾವು ಇಲ್ಲಿ ಕಾಣಿಸುವಂತ ಪ್ಲಸ್ ಮೇಲೆ ಕ್ಲಿಕ್ ಮಾಡೋದು, ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಜಸ್ಟ್ ಆಡ್ ಮೇಲೆ ನಾವು ಕ್ಲಿಕ್ ಮಾಡಬಹುದು. ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದು ನಮ್ಮ ಒಂದು ವಾಟ್ಸ್ಆಪ್ ನ ಒಂದು ಸ್ಟಿಕ್ಕರ್ಸ್ ಗಳಲ್ಲಿ ಆಲ್ರೆಡಿ ಆಡ್ ಆಗಿರುತ್ತೆ. ನಿಮಗೆ ಇಲ್ಲಿ ತೋರಿಸ್ತೀನಿ ನಾವು ಅದು ಯಾವ ರೀತಿ ಆಡ್ ಆಗಿರುತ್ತೆ ಅಂತ. ಸೊ ಇಲ್ಲಿ ನಾನು ಈ ಒಂದು ಸ್ಟಿಕ್ಕರ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡಬಹುದು ನಾನು ಈಗ ತಾನೇ ಇಲ್ಲಿ ಆಡ್ ಮಾಡುವಂತ ಒಂದು ದೀಪಾವಳಿ ಒಂದು ಸ್ಟಿಕ್ಕರ್ಸ್ ಗಳು ನಮಗೆ ಇಲ್ಲಿ ಆಡ್ ಆಗಿದೆ. ಸೊ ಇದರಲ್ಲಿ ನಾವು ಇಲ್ಲಿ ಜಸ್ಟ್ ಆ ಒಂದು ಸ್ಟಿಕ್ಕರ್ ಮೇಲೆ ಈ ರೀತಿಯಾಗಿ ಒಂದು ಕ್ಲಿಕ್ ಮಾಡಿದ್ರೆ ಸಾಕು, ಅದು ಡೈರೆಕ್ಟ್ ಆಗಿ ಅವರಿಗೆ ಈ ರೀತಿಯಾಗಿ ಸೆಂಡ್ ಆಗುತ್ತೆ. ಸೊ ಫ್ರೆಂಡ್ಸ್, ಹೀಗೆ ನೀವು ಈ ಒಂದು ಅಪ್ಲಿಕೇಶನ್ ನ ಮುಖಾಂತರ ತುಂಬಾನೇ ಈಸಿಯಾಗಿ ಒಂದು ವಿಷಸ್ ಗಳನ್ನ ಸೆಂಡ್ ಮಾಡಬಹುದು. ಅದು ನಿಮಗೆ ಇಮೇಜ್ ಆಗಿರೋದು ಅಥವಾ ವಿಡಿಯೋದ ಒಂದು ಸ್ಟೇಟಸ್ ಆಗಿರೋದು, ಗಿಫ್ಟ್ಸ್ ಆಗಿರೋದು, ಸ್ಟಿಕ್ಕರ್ಸ್ ಆಗಿರೋದು, ಮತ್ತೆ ಸ್ಟೇಟಸ್ ಬೇಕಾದ್ರೆ ನೀವು ಈ ಒಂದು ಅಪ್ಲಿಕೇಶನ್ ನ ಮುಖಾಂತರ ಈ ಒಂದು ದೀಪಾವಳಿ ಒಂದು ವಿಷಯಸ್ ನೀವು ಅಪ್ಲೈ ಮಾಡ್ಕೊಳ್ಬಹುದು. ಸೊ ಹಾಗಾದ್ರೆ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ಹೇಗೆ ಅನ್ಸುತ್ತೆ ಅಂತ ಕಮೆಂಟ್ಸ್ ಮಾಡಿ ತಿಳಿಸೋದು ಮಾತ್ರ ಮರಿಬೇಡಿ. ಮತ್ತೆ ಇದೇ ರೀತಿಯ ಡೈಲಿ ಲೇಟೆಸ್ಟ್ ವಿಡಿಯೋಸ್ಗಳ ಅಪ್ಡೇಟ್ಗೆ ಮರಿಯದ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಫ್ರೆಂಡ್ಸ್, ಹಾಗಾದ್ರೆ ಮತ್ತೆ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿಯ ಒಂದು ಬೆಸ್ಟ್ ಅಪ್ಲಿಕೇಶನ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಟೇಕ್ ಕೇರ್, ಬಾಯ್ ಬಾಯ್.